ಮಹಿಳಾ ಮೀಸಲಾತಿ ಕೂಡ ಮತ್ತೊಂದು ಕುಟುಂಬ ರಾಜಕಾರಣಕ್ಕೆ ವೇದಿಕೆ ಆಗುತ್ತಾ? ಅವರ ಪತ್ನಿಯರು, ಅಕ್ಕಂದಿರು, ತಂಗಿಯಂದಿರು, ಅವರ ಕುಟುಂಬದ ಹೆಣ್ಣು ಮಕ್ಕಳನ್ನ ನಿಲ್ಲಿಸಲಿಕ್ಕೆ ಪ್ರಬಲ ಜಾತಿಗಳಿಗೆ ಮತ್ತು ಕುಟುಂಬ ರಾಜಕಾರಣವನ್ನು ಮಾಡ್ತಿರುವಂಥವ್ರಿಗೆ ಅನುಕೂಲ ಆಗುತ್ತೆ. ಈಗಾಗಲೇ ಇಡೀ ಈ ದೇಶವನ್ನು ಸುಮಾರು ಲೆಕ್ಕಾಚಾರ ಹಾಕಿದರೆ ಒಂದು 600ರಿಂದ 700 ಕುಟುಂಬಗಳು ಇಡೀ ದೇಶವನ್ನು, ಅದು ಜಿಲ್ಲಾ ಪಂಚಾಯತಿಂದ ಹಿಡಿದು ಲೋಕಸಭೆಯವರು ಕೂಡ ಕುಟುಂಬ ರಾಜಕಾರಣವನ್ನು ಮಾಡ್ಕೊಂಡು ಬಂದಿರತಕ್ಕಂಥ. ಆ ಮುಖಾಂತರ ಇಲ್ಲೂ ಕೂಡ ಮಹಿಳಾ ಪಾಲಿಟಿಕ್ಸ್ ಆಗುತ್ತಾ, ಕುಟುಂಬ ರಾಜಕಾರಣ ಆಗುತ್ತಾ? ನೀವು ಹೇಳೋದೇನು ಹೆಂಡತಿ ಫೇಸು ಗಂಡ ರೂಲ್ ಮಾಡೋದು ಅಂತನಾ? ಹಂಗೆಲ್ಲ ಯಾಕೆ ಮಾಡ್ತಾರೆ? ನಮಗೆ ಗೊತ್ತಿದೆಯಲ್ಲ ನಮ್ಮ ಪವರ್ಸ್ ಏನು. ನಾವು ವಿ ವಿಲ್ ಟೆಲ್ ದಿಸ್ ಇಸ್ ಮೈ ಪ್ಲೇಸ್, ಮೈ ಚೇರ್, ಡೋಂಟ್ ಇಂಟರ್ಫಿಯರ್. ಆ ಥರ ಎಲ್ಲ ಏನಿಲ್ಲ. ಈಗ ಸುಪ್ರಿಯಾ ಸುಳೆ ಅವರು ಎಷ್ಟು ಜನ ತೊಗೊಂಡು ಬಂದಿರೋದು ಅವ್ರನ್ನ ಅಲ್ವಾ? ಅವರು ಯಾರ್ದೋ ಮಗಳು ಅಂದ್ಬಿಟ್ಟು ಅಲ್ಲಿ ಪ್ಲೇಸ್ ಕೊಟ್ಟಿಲ್ಲ. ಇಟ್ ಈಸ್ ಬಿಕಾಸ್ ಆಫ್ ದೇರ್ ಮೆರಿಟ್ ಅಷ್ಟೇ. ಇಲ್ಲಿ ಆ ಫ್ಯಾಮಿಲಿ ಪಾಲಿಟಿಕ್ಸ್ ಅದಲ್ಲ. ಬೇಸ್ಡ್ ಆನ್ ದ ಮೆರಿಟ್ ನಾವು ಎಷ್ಟು ನಮ್ಮ ಕೇಪಬಿಲಿಟಿ ಇದೆ, ನಮ್ಮ ಚಾಯ್ಸ್ ಇದೆ, ನಮ್ಮ ಇಚ್ಛೆ ಇದೆ, ನಮಗೆ ಇಷ್ಟ ಇದ್ದರೆ ನಾವು ಹೋಗ್ತೀವಿ. ಜನಕ್ಕೆ ನಮ್ಮನ್ನು ಇಷ್ಟ ಇದ್ದರೆ ನಾವು ಚೂಸ್ ಮಾಡ್ಕೋತೀವಿ. ವೇರ್ ಇಸ್ ದ ಫ್ಯಾಮಿಲಿ ಪಾಲಿಟಿಕ್ಸ್ ಕಮಿಂಗ್ ಹಿಯರ್? ಇಟ್ ಇಸ್ ನಾಟ್ ಕರೆಕ್ಟ್.